ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಸರ್ವರಿಗೂ ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳು. ನೀವು ನಂಬಿದ ಗುರುವು ಹಾಗೆ ನೀವು ನಂಬಿದ ದೈವಶಕ್ತಿಗಳ ಜೊತೆ ಹನುಮನ ಆಶೀರ್ವಾದ ಕೂಡ ಸದಾ ನಿಮ್ಮ ಜೊತೆ ಇರಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತೇನೆ. ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೀವು ಪರಿಪೂರ್ಣವಾಗಿ ನಂಬಿದ ನಿಮ್ಮ ಗುರುವಿನ ಆಶೀರ್ವಾದ ಕೃಪೆಯ ಸಂರಕ್ಷಣೆಯಲ್ಲಿ ಸುರಕ್ಷಿತವಾಗಿದ್ದೀರಾ ಸ್ನೇಹಿತರೆ. ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ಈ ಎನರ್ಜಿಗೆ ನೀವು ಕನೆಕ್ಟ್ ಆಗ್ತಿರೋ ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ, ಹಾಗೆ ಮುಂದಿನ ಒಂದು ತೀರ್ಮಾನಗಳನ್ನು ತಗೊಳ್ಳೋಕ್ಕೆ ನಿಮಗೆ ಸಹಾಯ ಕೂಡ ಮಾಡುತ್ತೆ. ಇಲ್ಲಿ ಒಂದು ಚದುರಂಗದ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಆ ಎನರ್ಜಿಯಲ್ಲಿ ರಾಣಿ, ಕುದುರೆ, ಸಿಪಾಯಿ ಈ 3 ಕಾರ್ಡ್ಗಳು ಕಾಣಿಸ್ತಾ ಇದೆ. ಅದರಲ್ಲಿ ನೀವು ಕಣ್ಮುಚ್ಚಿ ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀರೋ ಅದರ ಒಂದು ವಿವರಣೆ ಇಲ್ಲಿ ನಿಮಗೆ ಅಂದರೆ ಸಿಗ್ತಾ ಹೋಗುತ್ತೆ. ನಿಮ್ಮ ಒಂದು ಎನರ್ಜಿಗೆ, ಈಗಿನ ಎನರ್ಜಿಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನೀವು ರಾಣಿಯ ಅಂದರೆ ಕ್ವೀನ್ ಆಯ್ಕೆ ಮಾಡಿದ್ದೀರಾ ಅಂದರೆ ನಿಮ್ಮ ಇಂಟ್ಯೂಷನ್ ಕೇಳಿ ದೇವಿ ಶಕ್ತಿ ನಿಮ್ಮ ಜೊತೆ ಇದೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತಾ ಇದೆ. ಅಂದರೆ ನೀವು ಯಾವ ದೇವಿಯನ್ನು ತುಂಬ ನಂಬ್ತಿರೋ, ಅವಳ ರೂಪವನ್ನು ಇಷ್ಟಪಡ್ತಿರೋ, ಅವಳ ಶಕ್ತಿಯನ್ನು ಕುರಿತು ವಿಮರ್ಶೆ ಮಾಡ್ತಿರೋ ಆ ಶಕ್ತಿ ದೇವತೆಯ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ. ಹಾಗೆ ಕುದುರೆಯನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ರು ಅಂದರೆ ಮನಸ್ಸಲ್ಲಿ ನೀವು ಅಂದ್ಕೊಂಡಿದ್ರು ನಿಮ್ಮ ಜೀವನದಲ್ಲಿ ಅಪ್ರತೀಕ್ಷಿತ ಚೇಂಜ್ ಬರ್ತಾ ಇದೆ, ಹೆದರಬೇಡಿ ಅನ್ನೋ ರೀತಿಲಿ ಕೂಡ, ಅಂದರೆ ಅಸಂಭವ ಅಂದ್ಕೊಂಡಿದ್ರಿ ಅದು ಸಂಭವವಾಗ್ತಾ ಇದೆ ಅತಿ ವೇಗದಲ್ಲಿ ಅನ್ನೋ ರೀತಿಲಿ ಕನೆಕ್ಟ್ ಆಗ್ತದೆ ಎನರ್ಜಿ. ಹಾಗೆ ಸಿಪಾಯಿ ಅಂದರೆ ಸಣ್ಣ ಹೆಜ್ಜೆಗಳು ದೊಡ್ಡ ಫಲ ಕೊಡ್ತವೆ, ನೀವು ನಿರಾಶೆಗೆ ಒಳಗಾಗೋದು ಬೇಡ ಅನ್ನೋ ರೀತಿಲಿ ಕೂಡ ಕೆಲವರ ಎನರ್ಜಿ ಪ್ರಕಾರ ಈ ಒಂದು ಎನರ್ಜಿ ಕನೆಕ್ಷನ್ ಆಗ್ತಾ ಇದೆ. ನೀವು ಈ ಸಮಯದಲ್ಲಿ ಗುರುವಿನ ಎನರ್ಜಿಗೆ ಕನೆಕ್ಟ್ ಆಗ್ತಾ ಇದ್ದೀರಾ. ಹಾಗಾಗಿ ಅವರ ಮಾರ್ಗದರ್ಶನ ನಿಮಗೆ ಹಂತ ಹಂತವಾಗಿ ರಕ್ಷಣೆ ಮಾಡ್ತಾ ಇದೆ. ಹಾಗೆ ನಿಮಗೆ ಮುಂದಿನ ದಾರಿ ಅಸ್ಪಷ್ಟವಾದಾಗ ಸ್ಪಷ್ಟವಾದ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಇಲ್ಲಿ ಗುರುವು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾ ಇದ್ದಾರೆ. ನಿಮ್ಮ ಕೆಲವು ತೀರ್ಮಾನಗಳು ತಪ್ಪಾಗಿದ್ದಾವೆ ಅಂದರೆ ಅದಕ್ಕೆ ಬೇರೆಯವರನ್ನು ಹೊಣೆ ಮಾಡಬೇಡಿ, ಬೇರೆಯವರು ಕಾರಣ ಅಲ್ಲ. ಕೆಲವೊಂದು ನಿಮ್ಮ ತಪ್ಪು ನಿರ್ಧಾರಗಳಾಗಿರ್ಬೋದು, ಇಲ್ಲ ನಿಮ್ಮ ಕರ್ಮ ಕಳೆಯುವ ಸಂದರ್ಭ ಆಗಿರ್ಬೋದು, ಇಲ್ಲ ಋಣ ತೀರಿಸಿಕೊಳ್ಳುವ ಸಂದರ್ಭ ಆಗಿರ್ಬೋದು, ಈ ರೀತಿ ದುಡುಕಿನ ನಿರ್ಧಾರವನ್ನು ತಗೊಳ್ಳೋಕ್ಕೂ ಕೂಡ ಇಲ್ಲಿ ಕಾರಣ ಆಗಿದೆ ಅನ್ನೋ ರೀತಿಯಲ್ಲಿ ಕೂಡ ಕನೆಕ್ಟ್ ಆಗ್ತದೆ. ಹಾಗಾಗಿ ಆ ಋಣವನ್ನು ಕಳ್ಕೊಳ್ಳುವ ನಿಟ್ಟಿನಲ್ಲಿ ನೀವು ಸಂಯಮದಿಂದ ವರ್ತಿಸಿ, ಹಾಗೆ ಕೆಲವು ವಿಚಾರಗಳಲ್ಲಿ ನಿಮ್ಮನ್ನು ನೀವು ಸಂಭಾಳಿಸ್ಕೊಳ್ಳೇಬೇಕು. ಈ ಸಮಯ ಹಾಗೇ ಇದೆ. ಇನ್ನು ಬೇರೆಯವರನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ನಿಮ್ಮನ್ನು ನೀವೇ ಅರ್ಥ ಮಾಡ್ಕೊಳ್ಳೋದು ತುಂಬ ಇದೆ ಅನ್ನೋ ರೀತಿಲಿ ಬರ್ತಾ ಇದೆ ವಿಷಯ. ಕೆಲವೊಂದು ಸಾರಿ ನಿಮ್ಮ ಮೌನ ಕೂಡ ಜೋರಾದ ಮಾತುಗಳಿಗಿಂತ ಏನು ಕಡಿಮೆ ಇಲ್ಲ. ಇಲ್ಲಿ ಕೆಲವರ ಎನರ್ಜಿ ಪ್ರಕಾರ ನೀವೀಗ 100 ಕಿಲೋಮೀಟರ್ಗಳ ದೂರ ಅಂದರೆ ಅಂತರದಲ್ಲಿ ಇದ್ದೀರಾ. ಆದರೂ ಕೂಡ ತಿಂಗಳುಗಟ್ಟಲೆ, ವರ್ಷಗಟ್ಟಲೆ ನೀವು ಅವರು ಮಾತನಾಡದೇ ಇರ್ಬೋದು, ನೋಡದೇ ಇರ್ಬೋದು. ಅವರ ನಿಮ್ಮ ಮಧ್ಯೆ ಮೌನ ಈ ಹೆಚ್ಚಾಗಿದೆ ಅಂತೇಳಿ ನಿಮಗೆ ಅನ್ನಿಸ್ತಾ ಇರ್ಬೋದು. ಆದರೆ ನಿಮ್ಮಿಬ್ಬರ ಆತ್ಮಗಳು ಇನ್ನೂ ಕನೆಕ್ಟಿವ್ ಎನರ್ಜಿಯಲ್ಲೇ ಇದ್ದಾವೆ. ನಿಮ್ಮ ಇಬ್ಬರ ಆತ್ಮಗಳ ಎರಡೂ ಶಕ್ತಿಗಳು ಖಂಡಿತ ಪರಸ್ಪರವಾಗಿ ಒಬ್ಬರನ್ನೊಬ್ಬರು ಇಷ್ಟಪಡ್ತಾ ಇದ್ದಾವೆ. ಎಲ್ಲೋ ಒಂದು ರೀತಿಯಲ್ಲಿ ಅಹಂ ಆಗಿರ್ಬೋದು, ಇಲ್ಲ ಯಾರೋ ಮಧ್ಯಪ್ರವೇಶದಿಂದ ಅಲ್ಲಿ ಸ್ವಲ್ಪ ಗೊಂದಲ ಅಂತರ ಹೆಚ್ಚಾಗಿದೆ. ಖಂಡಿತ ನಿಮ್ಮ ಒಂದು ಮೌನದ ಪ್ರಾರ್ಥನೆ ಇದೆಯಲ್ಲ, ಅದು ಖಂಡಿತ ಒಂದು ಹೊಸ ಬೆಳಕನ್ನು ತರುತ್ತೆ ಆದಷ್ಟು ಬೇಗನೆ ಅನ್ನೋ ರೀತಿಯಲ್ಲಿ ಎನರ್ಜಿ ಕನೆಕ್ಟ್ ಆಗ್ತದೆ. ಹಾಗಾಗಿ ಮತ್ತೊಂದು ಕಡೆ ಇಲ್ಲಿ ಡೆವಿಲ್ ಎನರ್ಜಿ ಎನ್ನುವ ಶಕ್ತಿ ಇದೆ. ಇದು ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ಇರುವ ಭಯ, ಒತ್ತಡ, ನಕಾರಾತ್ಮಕ ಭಾವನೆಗಳ ಸಂಬಂಧಗಳನ್ನು ತೋರಿಸ್ತದೆ. ಈಗ ನೀವು ಅನುಭವಿಸ್ತಿರುವ ಸ್ಥಿತಿ ಅಂದರೆ ಈ ರೀಡಿಂಗ್ ನೋಡ್ತಾ ಇದ್ದೀರಾ ಅಂದರೆ ಹಲವರು ಈಗ ನಿಮ್ಮ ಜೀವನದಲ್ಲಿ ಸ್ವಲ್ಪ ಗೊಂದಲದಲ್ಲಿ ಇರಬಹುದು. ಹಣದ ಬಗ್ಗೆ ಚಿಂತನೆ ಇರ್ಬೋದು, ಕೆಲಸ ಅಥವಾ ವ್ಯವಹಾರದಲ್ಲಿ ಒತ್ತಡ ಇರ್ಬೋದು, ಕುಟುಂಬ ಅಥವಾ ಸಂಬಂಧಗಳಲ್ಲಿ ಭಾರವಾಗಿರ್ಬೋ ಒಂದು ಮನಸ್ಥಿತಿ ಇರ್ಬೋದು, ಮನಸ್ಸಿನಲ್ಲಿ ಕೆಲವೊಂದು ಭಯ ಅಥವಾ ನಕಾರಾತ್ಮಕ ಆಲೋಚನೆಗಳು ಇರಬಹುದು. ಇದರ ಅರ್ಥ ನಿಮ್ಮ ಜೀವನದಲ್ಲಿ ಡೆವಿಲ್ ಎನರ್ಜಿಯ ಪರಿಣಾಮವಾಗಿರಬಹುದು. ಇವೆಲ್ಲದರ ವಿಚಾರ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತಾ ಇದ್ರೂ ಕೂಡ ಕೆಲವೊಂದು ವಿಷಯಗಳು ನಿಮ್ಮನ್ನು ಬಂಧಿಸಿರುವಂತೆ ಈಗ ನಿಮಗೆ ಫೀಲ್ ಆಗ್ತಾ ಇದೆ. ಆದರೆ ಇದು ಶಾಶ್ವತವಲ್ಲ. ಈ ಶಕ್ತಿ ಒಂದು ಪಾಠ ಕಲಿಸಲು ಮಾತ್ರ ಬರುತ್ತದೆ ಎನ್ನುವ ವಿಶ್ವಾಸ ನಿಮ್ಮಲ್ಲಿದ್ದಾಗ ಖಂಡಿತವಾಗಿಯೂ ಆ ರೀತಿಯ ಒಂದು ನಕಾರಾತ್ಮಕ ವಿಚಾರಗಳು ನಿಮ್ಮ ಜೀವನದಿಂದ ಚದುರಿ ಹೋಗ್ತವೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಒಂದೇ ಸಮಯದಲ್ಲಿ ಹಲವಾರು ಜವಾಬ್ದಾರಿಗಳನ್ನು ಈ ಸಮಯದಲ್ಲಿ ನಿಭಾಯಿಸ್ತಾ ಇದ್ದೀರಾ. ಅದು ಕೆಲಸ ಆಗಿರ್ಬೋದು, ಹಣ ಆಗಿರ್ಬೋದು, ಕುಟುಂಬ, ಹಾಗೆ ನಿಮ್ಮ ಕನಸುಗಳು, ಇವೆಲ್ಲವನ್ನು ಸಮತೋಲನದಲ್ಲಿ ಇಡಲು ನೀವು ಪ್ರಯತ್ನಿಸ್ತಾ ಇದ್ದೀರಾ. ಆದರೆ ನೀವು ಹೋರಾಟ ಮಾಡ್ತಾ ಇದ್ದರೂ ನೀವು ಕುಸಿದು ಹೋಗಿಲ್ಲ, ನೀವು ಇನ್ನೂ ನಿಂತಿದ್ದೀರಾ ಅಂದರೆ ಅದು ನಿಮ್ಮ ಆತ್ಮದ ಶಕ್ತಿ, ನಿಮ್ಮ ನಂಬಿಕೆ. ನಾನು ಸರಿಪಡಿಸ್ಕೊಳ್ತೀನಿ, ನನ್ನ ಜೊತೆ ನನ್ನ ದೈವಶಕ್ತಿ ಇದೆ, ಉತ್ತಮ ಒಂದು ಉದ್ದೇಶ ಇದೆ ಅನ್ನೋದು ನಿಮ್ಮನ್ನು ಗೆಲ್ಲಿಸ್ತಾ ಇದೆ. ಖಂಡಿತ ಇದೇ ವಿಶ್ವಾಸದಿಂದ ನೀವು ಮುಂದೆ ಹೋದರೆ ಖಂಡಿತ ಒಂದು ನಿಮ್ಮ ಜೀವನದಲ್ಲಿ ಸಂತೋಷದ ಸೂಚನೆಯನ್ನು ಆದಷ್ಟು ಬೇಗನೆ ಪಡ್ಕೊಳ್ತೀರಾ. ಮುಂದಿನ ಕೆಲವು ವಾರಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಬಹುದೊಡ್ಡ ಬದಲಾವಣೆ
ಒಂದು ಶುಭ ಸುದ್ದಿ. ಹಾಗೆ ಒಂದು ವಿಚಾರದಲ್ಲಿ ಪರಿವರ್ತನೆ ಅಂದರೆ ಒಂದು ಸ್ಪಷ್ಟತೆ ಸಿಗುತ್ತೆ, ಒಂದು ನ್ಯಾಯ ನಿಮ್ಮ ಪರವಾಗಿ ಆಗತ್ತೆ. ಹಾಗೆ ಕೆಲವು ವಿಚಾರಗಳಲ್ಲಿ ತುಂಬ ವರ್ಷಗಳಿಂದ ಗೊಂದಲದಲ್ಲಿದ್ದರಲ್ಲ, ಆ ಗೊಂದಲಕ್ಕೆ ನಿಮಗೆ ಒಂದು ಪರಿಹಾರ ಸ್ಪಷ್ಟವಾಗಿ ಸಿಗುತ್ತೆ. ಹಾಗಾಗಿ ಇಲ್ಲಿ ಯಾರು ಹೇಗೆ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗಾಗಿ ನೀವು ಸರಿಯಾದ ನಿರ್ಧಾರಗಳನ್ನು ಆ ಸಮಯದಲ್ಲಿ ತಗೊಂಡ್ಬಿಡ್ತೀರಾ. ಹಾಗಾಗಿ ಮುಂದೆ ಏನಾಗಬೇಕು, ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಹೇಳಿ ನೀವು ಯೋಚನೆ ಮಾಡಿ ಇವತ್ತಿನ ಒಂದು ಕ್ಷಣವನ್ನು, ನೆಮ್ಮದಿಯನ್ನು ಹಾಳು ಮಾಡ್ಕೊಳ್ಳೋದು ಬೇಡ. ಅದನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ದೈವಶಕ್ತಿಗೆ ಅದನ್ನು ಒಪ್ಪಿಸಿ ಇವತ್ತಿನ ದಿನ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಯಾಕಂದರೆ ನಿಮ್ಮ ಮನಸ್ಸನ್ನು ಖುಷಿಪಡಿಸುವ ಒಂದು ಅವಕಾಶ ಖಂಡಿತ ದಿನನಿತ್ಯ ನಿಮ್ಮ ಬಳಿ ಬರುತ್ತೆ, ಅದನ್ನು ತಿರಸ್ಕರಿಸಬೇಡಿ. ಮುಂದಿನ ಕೆಲವು ವಾರಗಳಲ್ಲಿ ಒಂದು ಸಿಹಿ ಸುದ್ದಿ ಬರುತ್ತೆ. ಯಾರಾದರೂ ಒಂದು ಉಡುಗೊರೆ ಅಥವಾ ಒಂದು ಸಹಾಯವನ್ನು ನೀಡ್ತಾರೆ. ನಿಮ್ಮ ಮನಸ್ಸನ್ನು ಖುಷಿಪಡಿಸುವ ಒಂದು ಅವಕಾಶ ಖಂಡಿತ ಬರುತ್ತೆ. ಕೆಲಸ ಅಥವಾ ಹಣದ ವಿಷಯದಲ್ಲಿ ಒಂದು ಚಿಕ್ಕ ಜಯ ಸಿಗುತ್ತೆ. ಹೊಸ ಕೆಲಸದ ಅವಕಾಶ, ವಿದೇಶಕ್ಕೆ ಹೋಗುವ ಅವಕಾಶದ ಸುದ್ದಿ ಕೂಡ ಎದುರಾಗ್ಬೋದು. ಕುಟುಂಬದಲ್ಲಿ ಒಂದು ಸಂತೋಷದ ಘಟನೆ ನಡೆಯುತ್ತೆ ಅಥವಾ ಒಂದು ಪ್ರೀತಿಯಲ್ಲಿ ಒಂದು ಹೊಸ ಬೆಳಕು ಮೂಡಬಹುದು. ಇವುಗಳಲ್ಲಿ ಯಾವುದಾದ್ರೂ ಒಂದು ಖಂಡಿತ ನಿಮ್ಮ ಜೀವನದಲ್ಲಿ ಆಗುತ್ತೆ, ನಿಮ್ಮ ಎನರ್ಜಿಗೆ. ಯಾಕಂದರೆ ನಿಮ್ಮ ಒಂದು ಮನಸ್ಥಿತಿ ಯಾವುದನ್ನು ಮ್ಯಾನಿಫೆಸ್ಟ್ ಮಾಡುತ್ತೋ ಅದು ನಡೆಯುತ್ತೆ. ಯಾಕಂದರೆ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಇಲ್ಲಿ ವೈಯಕ್ತಿಕವಾಗಿ ಇದೇ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ನಿಮ್ಮ ಎನರ್ಜಿಗೆ ಯಾವುದು ಕನೆಕ್ಟ್ ಆಗುತ್ತೋ ಅದನ್ನು ತಗೊಳ್ಳಿ. ನಿಮ್ಗೆ ಯಾವುದು ಕನೆಕ್ಟ್ ಆಗೋದಿಲ್ಲ ಅದು ಇನ್ನೊಬ್ಬರಿಗೆ ಕನೆಕ್ಟ್ ಆಗಿರುತ್ತೆ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಹಿಡಿದಿಟ್ಕೊಂಡಿರುವ ಕೆಲವು ವಿಷಯಗಳಿಂದ ಈಗ ನೀವು ನಿಧಾನವಾಗಿ ಹೊರಗೆ ಬರ್ತಾ ಇದ್ದೀರಾ. ಅದು ಭಯ, ಇಲ್ಲ ಹಳೆಯ ನೋವು, ಇಲ್ಲ ಒಂದು ಚಿಂತೆ, ಇಲ್ಲ ನಿಮ್ಮನ್ನು ಯಾರೋ ಅಗಲಿದ್ರು ಅನ್ನುವ ನೋವು, ಇವೆಲ್ಲ ಒಂದು ನಕಾರಾತ್ಮಕವಾದ ಒಂದು ಪರಿಣಾಮ ನಿಮ್ಮ ಮೇಲೆ ಬೀರ್ತಾ ಇತ್ತು. ಆ ಒಂದು ಅಭ್ಯಾಸಗಳಿಂದ ನೀವು ಹೊರಗೆ ಬರ್ತಾ ಇದ್ದೀರಾ. ಇದು ನಿಮ್ಮ ಪರೀಕ್ಷೆಯ ಸಮಯ. ನಂತರ ಅವರ ಕೃಪೆ, ಆಶೀರ್ವಾದ ನಿಮ್ಮ ಬಳಿ ತಾನಾಗಿಯೇ ಬರುತ್ತೆ. ಹಾಗಾಗಿ ಈ ಸ್ಥಿತಿಯನ್ನು ನೀವು ಸಮಾಧಾನವಾಗಿ, ಸಂಯಮವಾಗಿ, ಹಾಗೆ ಬುದ್ಧಿವಂತಿಕೆಯಿಂದ, ಸ್ಥಿರವಾದ ಒಂದು ದೃಢವಾದ ವಿಶ್ವಾಸದ ಶರಣಾಗತಿಯ ಭಾವದಿಂದ ಸ್ವೀಕರಿಸಬೇಕು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಪ್ರತಿದಿನ ಬೆಳಗ್ಗೆ ನೀವು ನಂಬಿದ ದೇವರ ಜೊತೆ ನೀವು ಮಾತನಾಡಬೇಕು. ಕೆಲವು ಕ್ಷಣಗಳು, ಅದು ಗುರುವಾಗಿರ್ಬೋದು, ನಿಮ್ಮ ಇಷ್ಟ ದೇವರಾಗಿರ್ಬೋದು. ಅಂದರೆ ಈ ದಿನ ನಿಮಗೆ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ಸಮರ್ಪಣೆ ಮಾಡಿ ಆ ದಿನವನ್ನು ಶುರು ಮಾಡಿ. ನಿಮ್ಮನ್ನು ನೀವೇ ಪ್ರೋತ್ಸಾಹಿಸ್ಕೊಳ್ಬೇಕು ಈ ಸಮಯದಲ್ಲಿ. ಹಾಗೆ ನಿಮ್ಮ ಮನಸ್ಸಿನ ಶಕ್ತಿ ಖಂಡಿತ ಬದಲಾಗುತ್ತೆ. ನಿಮ್ಮ ಜೀವನದ ದಿಕ್ಕು ಕೂಡ ಈಗ ಬದಲಾಗಿದೆ. ಅದಕ್ಕೆ ತಕ್ಕ ಹಾಗೆ ನಿಮ್ಮ ಕನಸುಗಳು ಈಡೇರ್ತವೆ. ಹಾಗೆ ಇಲ್ಲಿ ಕೆಲವು ಕನಸುಗಳು ತುಂಬ ವಿಭಿನ್ನವಾದ ರೀತಿಯಲ್ಲಿ ನಿಮಗೆ ಬೀಳ್ತಾ ಇರೋದ್ರಿಂದ ಅದರ ಬಗ್ಗೆ ನೀವು ತುಂಬ ಚಿಂತೆ ಮಾಡೋದೇನು ಬೇಡ. ಪ್ರತಿಯೊಂದಕ್ಕೂ ಒಂದು ಅದರದ್ದೇ ಆದ ಅರ್ಥ ಇರುತ್ತೆ. ಕೆಲವೊಂದು ಸಾರಿ ಅದು ನಿಮ್ಮ ದಿನನಿತ್ಯದ ಒಂದು ಒತ್ತಡದ ಫೀಲ್ ಕೂಡ ಆಗಿರುತ್ತೆ. ಕೆಲವೊಂದು ಸಾರಿ ಅದು ಕೆಲವು ಮುನ್ಸೂಚನೆಗಳನ್ನು ನಿಮಗೆ ತಗೊಳ್ಳೋಕ್ಕೆ ಸಹಾಯ ಕೂಡ ಮಾಡುತ್ತೆ. ಹಾಗಾಗಿ ಸ್ವಲ್ಪ ಸಂಯಮದಿಂದ ವರ್ತಿಸಿ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ವಿಷಯಗಳು ಸ್ಪಷ್ಟವಾಗಿಲ್ಲ. ಎಲ್ಲವೂ ಸರಿ ಇದೆ ಅನ್ನುವ ಭಾವನೆ ಇದ್ದರೂ ಕೂಡ ಒಳಗೆ ಏನೋ ತಪ್ಪಾಗಿದೆ ಅನ್ನುವ ಫೀಲಿಂಗ್ ಬರಬಹುದು. ಹಾಗೆ ಯಾರಾದರೂ ನಿಮ್ಮಿಂದ ಸತ್ಯವನ್ನು ಮರೆಮಾಚುತ್ತಿರುವ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತದೆ. ಕೆಲವು ವಿಷಯಗಳು ನಿಮ್ಮ ಗಮನಕ್ಕೆ ಬರದೇ ಹೋಗ್ತಾ ಇದ್ದಾವೆ. ನಿಮ್ಮ ನಂಬಿಕೆಯನ್ನು ಯಾರಾದರೂ ದುರುಪಯೋಗ ಮಾಡ್ತಾ ಇರುವ ಸೂಚನೆ ಕೂಡ ಇಲ್ಲಿ ಕನೆಕ್ಟ್ ಆಗ್ತದೆ. ಇದು ಯಾವಾಗಲೂ ದೊಡ್ಡ ಮೋಸ ಅನ್ನೋದಲ್ಲ. ಕೆಲವೊಮ್ಮೆ ಇದು ಸಣ್ಣ ಸಣ್ಣ ವಿಷಯಗಳಲ್ಲೂ ಕಾಣ್ತಾ ಇರ್ಬೋದು ನಿಮಗೆ. ಅದನ್ನು ಗಮನಿಸಿ. ಹಾಗೆ ನಿಮಗೆ ಆಗಾಗ ನಿಮ್ಮ ಅಂತರಂಗ ಅಂದರೆ ಆತ್ಮಸಾಕ್ಷಿ ಒಂದು ಮೆಸೇಜನ್ನು ಕೊಡ್ತಾ ಇರುತ್ತೆ. ನಿಮ್ಗೆ ಯಾರಾದ್ರ ಬಗ್ಗೆ ನಿಮಗೆ ಏನೋ ಸರಿ ಇಲ್ಲ ಅನ್ನೋ ಫೀಲಿಂಗ್ ಬಂದಿದ್ದರೆ ಖಂಡಿತವಾಗಿ ಆ ವಿಚಾರವನ್ನು ಅವರನ್ನು ಕಡೆಗಣಿಸಿ. ಹಾಗೆ ನಿಮ್ಮ ಮನಸ್ಸಲ್ಲಿ ಕೆಲವಷ್ಟು ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದ್ರೆ ಆ ಪ್ಲ್ಯಾನ್ಗಳನ್ನು ಎಲ್ಲರ ಜೊತೆ ಶೇರ್ ಮಾಡಬೇಡಿ. ನಿಮ್ಮ ವೈಯಕ್ತಿಕ ವಿಷಯಗಳನ್ನಂತೂ ಯಾರ ಹತ್ರನೂ ಹೇಳೋದೇ ಬೇಡ. ನಿಮ್ಮ ಮೇಲೆ ನಂಬಿಕೆ ಇಟ್ಕೊಳ್ಳಿ. ನಿಮಗೆ ಅದನ್ನು ಹೇಳ್ಕೊಳ್ಳಿ. ನೀವು ನಂಬಿದ ಗುರುವಿಗೆ, ನೀವು ನಂಬಿದ ದೈವಶಕ್ತಿಗಳ ಹತ್ರ ಅದನ್ನು ಶೇರ್ ಮಾಡ್ಕೊಳ್ಳಿ. ಸಮಯಕ್ಕೆ ಸರಿಯಾದ ಜಾಗ್ರತೆ ನಿಮ್ಮನ್ನು ರಕ್ಷಿಸುತ್ತೆ, ಮರಿಬೇಡಿ. ಈ ಮಾತನ್ನೇನಾದರೂ ನೀವು ಇಗ್ನೋರ್ ಮಾಡಿ ತಿರಸ್ಕರಿಸಿದರೆ ಖಂಡಿತ ಕೆಲವೊಂದು ಸಾರಿ ನಿಮ್ಮ ಸ್ವಂತ ವಿಚಾರಗಳನ್ನು ಬೇರೆಯವರ ಹತ್ರ ಹೇಳಿಕೊಂಡು ನೀವೇ ಎಲ್ಲೋ ಒಂದು ರೀತಿಯಲ್ಲಿ ಅವರ ಹತ್ರ ಸಿಕ್ಕಾಕೊಳ್ಳೋ ಸಾಧ್ಯತೆ ಹೆಚ್ಚಿದೆ. ಇಲ್ಲ ಅವರು ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಕೂಡ ಮಾಡ್ಬೋದು, ಇಲ್ಲ ನಿಮಗೆ ಅತಿಯಾದ ನೋವನ್ನು ಕೂಡ ಉಂಟು ಮಾಡ್ಬೋದು, ಇಲ್ಲ ನಿಮ್ಮನ್ನು ದುರುಪಯೋಗ ಕೂಡ ಪಡಿಸ್ಕೊಳ್ಬಹುದು. ಹಾಗೆ ಇದು ಇನ್ನೊಂದು ಸತ್ಯ ಏನಪ್ಪ ಅಂದರೆ, ನೀವೀಗ ನಿಮ್ಮ ಜೀವನದಲ್ಲಿ ಒಂದು ಹೊಸ ಆರಂಭವನ್ನು ಶುರು ಮಾಡ್ತಾ ಇದ್ದೀರಾ. ನೀವು ಸ್ಮಾರ್ಟಾಗಿ ನಡೆಯಬೇಕಾದ ಸಮಯ ಇದಾಗಿದೆ. ನೀವು ನಿಮ್ಮ ಜೀವನವನ್ನು ನಿಮ್ಮದೇ ಆದ ರೀತಿಯಲ್ಲಿ ರೂಪಿಸ್ಕೊಳ್ಳೋಕ್ಕೆ ಯೋಜಿಸಿ ಅದನ್ನು ಗುರುವಿನ ಪಾದಗಳಲ್ಲಿ ಶರಣಾಗಿಸಿ. ಬುದ್ಧಿವಂತಿಕೆ ನಿಮ್ಮ ಶಕ್ತಿ ಆಗುತ್ತೆ, ಆದರೆ ಗುರುವಿನ ಆಶೀರ್ವಾದ ನಿಮ್ಮ ಬೆಂಬಲವಾಗಿ ನಿಲ್ಲುತ್ತೆ. ಕೆಲವರಿಗೆ ಪ್ರೇಮದಲ್ಲಿ ಮಿಸ್ಕಮ್ಯುನಿಕೇಷನ್ ಇರಬಹುದು, ಕೆಲವರಿಗೆ ಯಾರಾದರೂ ಸತ್ಯ ಹೇಳದೇ ಇರಬಹುದು. ಆದರೆ ನೀವು ನಿಮ್ಮ ಸ್ವಾಭಿಮಾನವನ್ನು ಕಾಪಾಡಿಕೊಳ್ಳುವ ಸಮಯ ಇದಾಗಿದೆ. ಯಾರಾದರೂ ನಿಮ್ಮನ್ನು ಗೌರವಿಸದಿದ್ದರೆ ಅಲ್ಲಿ ನೀವು ನಿಮ್ಮ ಮೌಲ್ಯವನ್ನು ನೆನಪಿಸ್ಕೊಳ್ಳಿ. ಹಾಗೆ ನಿಮ್ಮ ಕೆಲಸ ಮಾಡೋ ಜಾಗದಲ್ಲಿ ನೀವು ಕೆಲವರನ್ನು ನಂಬೋದು ಬೇಡ ಅನ್ನೋ ರೀತಿಯಲ್ಲಿ ಬರ್ತದೆ. ನಿಮ್ಮ ಐಡಿಯಾಗಳನ್ನು ಜಾಗ್ರತೆಯಿಂದ ಹಂಚ್ಕೊಳ್ಳಿ. ನಿಮ್ಮ ಬೆಳವಣಿಗೆಯ ಮೇಲೆ ಯಾರೋ ಒಬ್ಬರು ಕಣ್ಣಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತದೆ. ಹಾಗಾಗಿ ಸ್ವಲ್ಪ ಸ್ಮಾರ್ಟಾಗಿ ನಿಮ್ಮ ಒಂದು ನಡವಳಿಕೆ ಇದ್ದರೆ ಖಂಡಿತವಾಗಿಯೂ ಗೆಲುವು ಸಾಧ್ಯತೆ, ಹಾಗೆ ಅವರ ಸೋಲು ನಿಶ್ಚಿತ.
ನಿಮ್ಮ ಜೀವನದಲ್ಲಿ ಏನೋ ತಪ್ಪಾಗ್ತಾ ಇತ್ತು, ಇಲ್ಲ ತಪ್ಪಾಗ್ಬಿಟ್ಟಿದೆ. ಅದರ ಮುಂಚೆ ನಿಮಗೆ ಸೂಚನೆ ಸಿಕ್ಕಿತ್ತು, ಆದರೂ ಕೂಡ ನೀವು ಅದರಲ್ಲಿ ಮುಂದುವರೆದು ಬಿಟ್ರಿ. ಈಗ ಪಶ್ಚಾತ್ತಾಪ ಪಡ್ತಾ ಇದ್ದೀರಾ. ಆದರೆ ಇನ್ನೂ ಕೆಲವರ ಎನರ್ಜಿಯ ಪ್ರಕಾರ ಈಗಾಗಲೇ ನಿಮಗೆ ನಿಮ್ಮ ಜೀವನದಲ್ಲಿ ಏನೋ ತಪ್ಪಾಗುತ್ತೆ ಎನ್ನುವ ಸೂಚನೆ ಕೊಡ್ತಾ ಇದ್ದಾರೆ. ಅದರಿಂದ ಜಾಗೃತರಾಗಿ. ನೀವು ಈ ಸಮಯದಲ್ಲಿ ಯಾರನ್ನಾದರೂ ತುಂಬ ನಂಬಿದ್ರಿ ಅಂದರೆ ಅದು ನಿಮ್ಮ ಹೃದಯದ ಒಳ್ಳೆತನ. ಆದರೆ ನಿಮ್ಮನ್ನು ನೀವು ಕಾಪಾಡಿಕೊಳ್ಳುವುದು ಕೂಡ ನಿಮ್ಮ ಜವಾಬ್ದಾರಿಯಾಗಿರುತ್ತೆ. ಹಾಗಾಗಿ ನಿಮ್ಮ ಬುದ್ಧಿ, ನಿಮ್ಮ ಇಂಟ್ಯೂಷನ್ ಇದು ದೇವರು ಕೊಟ್ಟ ರಕ್ಷಣೆಯಾಗಿದೆ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಜಾಗ್ರತೆಯಿಂದ ನಡೀರಿ. ನೀವು ಸೋಲೋಕೆ ಅಲ್ಲ, ಜಾಣ್ಮೆಯಿಂದ ಗೆಲ್ಲೋಕೆ ಹುಟ್ಟಿದ್ದೀರಾ ಅನ್ನೋ ರೀತಿಯಲ್ಲಿ ಮೆಸೇಜ್ ಕೂಡ ಕನೆಕ್ಟ್ ಆಗ್ತಾ ಇದೆ. ಮಕ್ಕಳ ಬಗ್ಗೆ ಸ್ವಲ್ಪ ಯೋಜನೆ ಮಾಡ್ತಾ ಇದ್ದೀರಾ, ಅಂದರೆ ಅವ್ರ ಬಗ್ಗೆ ಚಿಂತೆನೂ ಮಾಡ್ತಾ ಇದ್ದಾರೆ ಮುಂದೇನು ಅಂತೇಳಿ. ಹಾಗೆ ಒಂದು ಯೋಜನೆ ಕೂಡ ಮಾಡ್ತಾ ಇದ್ದೀರಾ. ಖಂಡಿತ ಆ ಯೋಜನೆಯನ್ನು, ಅವ್ರ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಕಾಡ್ತಾ ಇರುವ ಆ ಚಿಂತೆಯನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿ. ಖಂಡಿತವಾಗಿ ನಿಮ್ಮ ಪ್ರಾರ್ಥನೆ ಅವರನ್ನು ಬದಲಾಯಿಸುವಷ್ಟು ಶಕ್ತಿಶಾಲಿಯಾಗಿದೆ. ಮನಸ್ಸಲ್ಲಿ ತುಂಬ ಯೋಚನೆ ಮಾಡ್ತಾ ಇದ್ದೀರಾ, ಒಳಗೆ ನೋವು ಇಟ್ಕೊಂಡಿದ್ದೀರಾ, ಹೊರಗೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ದೀರಾ, ಯಾರಿಗೂ ಹೇಳ್ಕೊಳಕ್ಕಾಗ್ತದೆ, ಸ್ವತಃ ತಮ್ಮನ್ನೇ ತಾವು ಸಮಾಧಾನ ಪಡಿಸ್ಕೊಳ್ತಾ ಇದ್ದೀರಾ. ಜೀವನದಲ್ಲಿ ಬ್ಯಾಲೆನ್ಸ್ ಹುಡುಕೋ ಪ್ರಯತ್ನ ನಿಮ್ಮದಾಗಿದೆ. ಬಹಳ ದಿನಗಳಿಂದ ನಿಂತಿದ್ದ ಒಂದು ಕೆಲಸ ನಿಧಾನವಾಗಿ ಮುಂದಕ್ಕೆ ಸಾಗುವ ಲಕ್ಷಣ ಶುರುವಾಗಿದೆ. ಕೆಲವರಿಗೆ ಒಂದು ಅವಕಾಶ, ಒಂದು ಆಫರ್ ಕೂಡ ಬರ್ಬೋದು. ಕೆಲವರಿಗೆ ಹಣ ಅಥವಾ ಕೆಲಸದಲ್ಲಿ ಒಂದು ಚಿಕ್ಕ ಬ್ಲೆಸ್ಸಿಂಗ್ ಕೂಡ ಸಿಗ್ತಾ ಇದೆ. ಇದು ದೊಡ್ಡದಾಗಿರಬೇಕಂತ ಏನಿಲ್ಲ, ಆದರೆ ನಿಮ್ಮ ಹೃದಯಕ್ಕೆ ತುಂಬ ಖುಷಿ ಕೊಡುತ್ತೆ ಈ ವಿಚಾರ. ಅಂಥದ್ದು ಇನ್ನು 3 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ನೀವೀಗ ನಿಮ್ಮ ಜೀವನದಲ್ಲಿ ಒಂದು ಬಂಧನದಿಂದ ಹೊರ ಬರ್ತಾ ಇದ್ದೀರಾ. ಹಳೆಯ ನೋವು ಇರ್ಬೋದು, ಒಬ್ಬ ವ್ಯಕ್ತಿಯ ಅಟ್ಯಾಚ್ಮೆಂಟ್ ಇರ್ಬೋದು, ಅಥವಾ ನಿಮ್ಮ ಸ್ವಂತ ಭಯ ಇರ್ಬೋದು. ನೀವು ನಿಧಾನವಾಗಿ ಫ್ರೀ ಆಗ್ತಾ ಇದ್ದೀರಾ. ಅದರಿಂದ ಯಾರೋ ನಿಮ್ಮ ನಂಬಿಕೆಗೆ ಮೋಸ ಮಾಡಿ ನಿಮ್ಮನ್ನು ಕೈ ಬಿಟ್ಬಿಟ್ರು ಅನ್ನೋ ರೀತಿಯಲ್ಲಿ ನೀವು ಚಿಂತೆಗೆ ಒಳಗಾದರೆ ನಿಮ್ಮ ಒಂದು ಎಂಡ್ ಅಲ್ಲೇ ಆಗುತ್ತೆ. ಆದರೆ ಇದು ಅಂತ್ಯದ ಸೂಚನೆ ನೀಡ್ತಾ ಇಲ್ಲ, ಇಲ್ಲಿ ಹೊಸ ಪ್ರಾರಂಭದ ಸೂಚನೆಯನ್ನು ನೀಡ್ತಾ ಇರೋದ್ರಿಂದ ಅದರಿಂದ ನೀವು ಹೊರಗೆ ಬರಬೇಕು. ಈ ಸಮಯದಲ್ಲಿ ಸ್ವಲ್ಪ ಧ್ಯಾನಕ್ಕೆ ಮೊರೆ ಹೋಗಿ ಶಾಂತವಾಗಿರಿ, ಸ್ವಲ್ಪ ಸಂಯಮದಿಂದ ವರ್ತಿಸಿ. ಆಗ ನಿಮ್ಮ ಮನಸ್ಸು ಸ್ವಲ್ಪ ದಿನಗಳಲ್ಲಿ ಒಂದು ನಿಜವಾದ ಸತ್ಯವನ್ನು ಅರಿತುಕೊಳ್ಳುತ್ತೆ. ಆ ಸತ್ಯದೊಂದಿಗೆ ನೀವು ಹೊಸ ಪ್ರಾರಂಭವನ್ನು ಮಾಡ್ತೀರಾ. ಹಾಗಾಗಿ ಈ ಸಮಯದಲ್ಲಿ ಒಂದು ಯಾರೋ ಬಿಟ್ಟೋದ ಅನುಭವ ನಿಮಗೆ ತುಂಬ ನೋವು ಕೊಡ್ತಾ ಇರ್ಬೋದು. ಮೋಸ ಆಗಿದೆ, ಆ ನಂಬಿಕೆಗೆ ಮೋಸ ಆಗಿದೆ ಅನ್ನುವ ವಿಚಾರದ ಸತ್ಯ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗಿ ಅದು ನಿಮಗೆ ನಿಜವಾಗಿ ಹೊಸ ಆರಂಭಕ್ಕೆ ತಯಾರಿಯನ್ನು ಸೂಚಿಸುತ್ತೆ. ನೀವು ಸ್ಟ್ರಾಂಗ್ ಆಗ್ತೀರಾ, ಹಾಗೆ ನೀವು ಸ್ಪೆಷಲ್ ಆಗಿ ನೀವು ಗೆಲ್ಲೋಕೆ ಮುಂದೆ ಸಾಗ್ತೀರಾ ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತದೆ. ಇಲ್ಲಿ ಗುರುವಿನ ಒಂದು ಸ್ಟ್ರಾಂಗ್ ಎನರ್ಜಿ ಕನೆಕ್ಟ್ ಆಗ್ತದೆ. ಅಂದರೆ ನೀವು ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ಅಲ್ಲಿ ಪದೇ ಪದೇ ಅಡೆತಡೆ ಆಗ್ತಾ ಇದೆ ಅಂದರೆ ಆ ಅಡೆತಡೆಯನ್ನು ಗುರುವೇ ಕೊಡ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ ಏನೋ ಸರಿ ಇಲ್ಲ, ಅಲ್ಲಿ ಒಂದು ಸತ್ಯ ನಿಮಗೆ ತಿಳಿಬೇಕು, ಇಲ್ಲ ಆ ಸಮಯ ಸರಿ ಇಲ್ಲ, ಹಾಗಾಗಿ ಅಲ್ಲಿ ಅಡೆತಡೆ ಉಂಟಾಗ್ತಾ ಇದೆ. ಅಂದರೆ ನೀವು ಅವರ ಶರಣದಲ್ಲಿದ್ದೀರಲ್ಲ, ಹಾಗಾಗಿ ನಿಮ್ಮ ಜವಾಬ್ದಾರಿ ಪರಿಪೂರ್ಣವಾಗಿ ಅವರದ್ದೇ ಆಗಿರುತ್ತೆ. ಹಾಗಾಗಿ ಈ ಸಮಯದಲ್ಲಿ ನೀವು ಹೋಗ್ತಾ ಇರುವ ದಾರಿ ಸರಿ ಇರಲಿಲ್ಲ, ಇಲ್ಲಿ ಆ ಸಮಯ ಸರಿ ಇಲ್ಲ, ಅಲ್ಲಿ ಯಾರೋ ನಿಮ್ಮನ್ನು ವಂಚಿಸೋಕ್ಕೆ ಎಲ್ಲ ರೀತಿಯ ತಯಾರಿ ಮಾಡಿಕೊಂಡಿದ್ರು. ಹಾಗಾಗಿ ಅಲ್ಲಿ ಅವರು ನಿಮ್ಮನ್ನು ಈ ಸಮಯದಲ್ಲಿ ತಡೆದಿದ್ರು. ಆದರೆ ಈಗ ಮುಂದಿನ ದಾರಿ ಸ್ಪಷ್ಟವಾಗುತ್ತೆ, ಅಲ್ಲಿ ನೀವು ಮುಂದೆ ಹೋಗ್ಬೋದು, ಆ ಕೆಲಸ ನಡೆಯುತ್ತೆ. ಆದರೆ ಅಲ್ಲಿದ್ದ ಒಂದು ಬ್ಲಾಕೇಜ್ಗಳನ್ನು ಗುರು ದೂರ ಮಾಡಿದರು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ಈಗ ಅದರಲ್ಲಿ ಒಂದು ಹೊಸ ರೀತಿಯ ಒಂದು ಪರಿವರ್ತನೆ ಸಿಕ್ಕು ಅದು ಮುಂದುವರಿಯುತ್ತೆ ಆ ವಿಚಾರ. ಇಲ್ಲಿ ಆ ಗುರುವಿನ ಆಶೀರ್ವಾದ ನಿಮ್ಮ ಮೇಲೆ ತುಂಬ ಇದೆ. ಅಂದರೆ ಸಾಯಿ ಕೃಪೆ ಇಲ್ಲಿ ನಿಮಗೆ ಕನೆಕ್ಟ್ ಆಗ್ತಿದೆ. ಅಂದರೆ ಅವರು ಪ್ರತಿ ಕ್ಷಣನೂ ನಿಮ್ಮನ್ನು ರಕ್ಷಿಸ್ತಾ ಇದ್ದಾರೆ, ಕಾಪಾಡ್ತಾ ಇದ್ದಾರೆ, ಮಾರ್ಗದರ್ಶನ ಮಾಡ್ತಿದ್ದಾರೆ. ನೀವು ಯಾವಾಗೆಲ್ಲ ಭರವಸೆ ಕಳ್ಕೊಂಡಿದ್ದೀರೋ ಆ ಸಮಯದಲ್ಲಿ ಅವರು ಭರವಸೆಯಾಗಿ ನಿಂತಿದ್ದಾರೆ. ಯಾವುದೋ ಒಂದು ರೂಪದಲ್ಲಿ ನಿಮಗೆ ಸಹಾಯ ಸಿಕ್ಕಿದೆ, ಭರವಸೆ ಸಿಕ್ಕಿದೆ. ಇನ್ನೇನು ನನ್ನ ಜೀವನನೇ ಮುಗ್ದೋಯ್ತು ಅನ್ನೋ ರೀತಿಯಲ್ಲಿ ಇದ್ದಾಗ ನೀವು ಅವ್ರು ಬಂದು ನಿಮಗೆ ದಾರಿ ತೋರಿಸಿದ್ದಾರೆ. ಇದು ನಿನ್ನ ಜೀವನದ ಅಂತ್ಯ ಅಲ್ಲ, ಇಲ್ಲಿಂದ ನಿನ್ನ ಹೊಸ ಜೀವನ ಪ್ರಾರಂಭ ಅನ್ನೋ ರೀತಿಯಲ್ಲಿ ಹೊಸ ಜೀವನವನ್ನು ಕೊಟ್ಟಿದ್ದಾರೆ. ಆದರೆ ಕೆಲವರ ಎನರ್ಜಿಗೆ ಯಾವ ರೀತಿ ಕನೆಕ್ಟ್ ಆಗ್ತದೆ ಇಲ್ಲಿ ಅಂದರೆ, ಕೆಲವರು ನಿಮ್ಮದೇ ಆದ ತಪ್ಪು ನಿರ್ಧಾರಗಳಿಂದ ನಿಮಗೆ ಸಿಕ್ಕ ಜೀವನವನ್ನು ಬಿಟ್ಟು ಬೇರೊಂದು ಜೀವನಕ್ಕೆ ನೀವು ಬಂದಿದ್ದು ದೊಡ್ಡ ತಪ್ಪಾಗಿದೆ. ಆದರೆ ನಿಮ್ಮ ಕರ್ಮದಲ್ಲಿ ಏನು ನಿಮಗೋಸ್ಕರ ಡಿಸರ್ವ್ ಆಗಿತ್ತು ಅದನ್ನು ಪಡ್ಕೊಂಡ್ಬಿಟ್ಟಿದ್ದೀರಾ. ಅಂದರೆ ಗುರುವಿನ ಶರಣದಲ್ಲಿ ಇನ್ನೊಂದು ಸ್ವಲ್ಪ ನಂಬಿಕೆ ಇಟ್ಟು ಕೆಲವು ಸೂಚನೆಗಳು ಸಿಕ್ಕಾಗ ನೀವು ಹಿಂದೆ ಸರಿದಿದ್ರೆ, ಅಂದರೆ ಆ ಸೂಚನೆಗಳನ್ನು ಗಮನಿಸಿದರೆ ಖಂಡಿತ ಈ ರೀತಿ ಆಗ್ತಿರ್ಲಿಲ್ಲ. ಅಂದರೆ ಗುರು ಬಂದು ತಡೀಲಿಕ್ಕೆ ಆಗೋದಿಲ್ಲ, ಸೂಚನೆಗಳನ್ನು ಕೊಡ್ತಾರೆ. ಯಾಕಂದರೆ ವಿಧಿಯ ವಿರುದ್ಧ ಅವರು ಹೋದರೆ ತನ್ನದೇ ಆದ ನಿಯಮಗಳನ್ನು ಅವರು ಉಲ್ಲಂಘಿಸಿದ ಹಾಗೆ ಆಗತ್ತೆ. ಹಾಗಾಗಿ ಅವರು ಸೂಚನೆಗಳಂತೂ ಕೊಟ್ಟರು, ಕರುಣೆ, ದಯೆ, ಪ್ರೇಮದಿಂದ. ಆದರೆ ನೀವೇ ಅವುಗಳನ್ನು ನಿರಾಕರಿಸಿ ಮುಂದೆ ಹೋಗಿಬಿಟ್ರಿ. ಅದರಿಂದ ಈಗ ಸಮಸ್ಯೆ ಉಂಟಾಗಿದೆ. ಆದರೂ ಕೂಡ ಅವ್ರು ನಿಮ್ಮ ಕೈಯನ್ನು ಬಿಡೋದಿಲ್ಲ. ಈ ಸಮಯದಲ್ಲಿ ನೀವು ಅವರಲ್ಲಿ ಮತ್ತೊಮ್ಮೆ ವಿಶ್ವಾಸದಿಂದ ಪ್ರಾರ್ಥನೆಯನ್ನು ಮಾಡಿದರೆ, ಆದರೆ ಅಲ್ಲಿ ಕೆಲವಷ್ಟು ಪಾಠಗಳು ನಿಮಗೆ ಸಿಗಲೇಬೇಕು. ಆ ಪಾಠಗಳನ್ನು ಕಲಿತು ಆ ಋಣವನ್ನು, ಆ ಕರ್ಮದ ಬ್ಯಾಲೆನ್ಸನ್ನು ಅಲ್ಲಿ ತೀರಿಸ್ಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ಮತ್ತೊಂದು ಹೊಸ ಬಾಗಿಲು ತೆರೆಯುತ್ತೆ. ಅದು ಗುರುವೇ ತೆರೆದುಕೊಡ್ತಾರೆ. ಆ ದಾರಿಯಲ್ಲಿ ನೀವು ಶಾಂತಿ, ನೆಮ್ಮದಿಯನ್ನು ಕಂಡುಕೊಳ್ತೀರಾ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ. ಹಾಗೆ ನೀವು ಮಾಡ್ತಿರುವ ಸಹಾಯ ಇದೆಯಲ್ಲ, ಅದು ನೇರವಾಗಿ ಬಾಬಾರವರಿಗೆ ಸಲ್ಲಿಕೆ ಆಗ್ತದೆ. ಯಾರಿಗೋ ನೀವು ಇವತ್ತು ಊಟ ಕೊಡಿಸಿದ್ರಿ, ನೀರು ಕೊಟ್ರಿ, ಹಾಗೆ ಒಂದು ಜೊತೆ ಬಟ್ಟೆ ಕೊಟ್ರಿ, ಹಾಗೆ ಸಣ್ಣ ಮಕ್ಕಳನ್ನು ಪ್ರೀತಿಯಾಗಿ ಮಾತನಾಡಿಸಿದ್ರಿ, ಅಂದರೆ ಅವರ ಮುಖದಲ್ಲಿ ನಗು ತರುವ ಹಾಗೆ ನಿಮ್ಮ ವರ್ತನೆ ಇತ್ತು ಅಂದರೆ ಖಂಡಿತ ಅದು ಬಾಬಾರವರಿಗೆ ಒಂದು ಪೂಜೆಯಾಗಿ, ನೀವು ಅವರಿಗೆ ಒಂದು ನೈವೇದ್ಯ ಏನು ಅರ್ಪಣೆ ಮಾಡ್ತಿರಲ್ಲ ಅದಕ್ಕಿಂತ ಹೆಚ್ಚಿನ ಒಂದು ಸಂತೋಷವನ್ನು ಕೊಟ್ಟಿದೆ ಈ ದಿನ ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತದೆ.
ನಿಮ್ಮ ಕುಟುಂಬ ಹಾಗೆ ಕೆಲವು ಸಂಬಂಧಗಳು ಚೆನ್ನಾಗಿರಬೇಕು ಅಂತೇಳಿ ಪರಿವರ್ತನೆ ಆಗಬೇಕು ಅನ್ನೋ ರೀತಿಯಲ್ಲಿ ನೀವು ಬಯಸ್ತಾ ಇದ್ದೀರಾ. ಖಂಡಿತ ಇಲ್ಲಿ ಗುರುವು ಒಂದು ಒಳ್ಳೆಯ ಯೋಜನೆಯನ್ನು ನಿಮಗೋಸ್ಕರ ಮಾಡ್ತಾ ಇದ್ದಾರೆ. ಸ್ವಲ್ಪ ಸಮಯ ತಗೊಳುತ್ತೆ, ಯಾಕಂದರೆ ಅಲ್ಲಿ ಕೆಲವಷ್ಟು ಪಾಠಗಳನ್ನು ನೀವು ಕಲ್ತಿದ್ದೀರಾ, ಆದರೆ ಅವರಿಗೆ ಕಲಿಸೋದು ಬ್ಯಾಲೆನ್ಸ್ ಇದೆ. ಹಾಗಾಗಿ ಅವರು ಕಲಿಬೇಕು, ಅದರಿಂದ ನಿಮ್ಮ ಜೀವನಕ್ಕೆ ಒಳ್ಳೆಯದಾಗುತ್ತೆ. ಹಾಗಾಗಿ ಅವರಿಗೀಗ ಪಾಠ ಶುರುವಾಗಿದೆ. ನಿಮ್ಮ ಪಾಠ ಆಗಿ ನಿಮಗೆ ಪರೀಕ್ಷೆ ಸಿಕ್ಕು, ಅದರಿಂದ ನೀವು ಈಗ ಒಂದು ಉತ್ತೀರ್ಣರಾಗಿದ್ದೀರ. ಅಂದರೆ ಜೀವನ ಏನು, ಹಾಗೆ ಅದನ್ನು ಹೇಗೆ ಇಟ್ಕೊಳ್ಬೇಕು, ಹೇಗೆ ಕಂಡುಕೊಳ್ಬೇಕು, ಹೇಗೆ ತೊಗೊಂಡು ಹೋಗಬೇಕು, ಹಾಗೆ ಯಾವ ಕರ್ಮದ ಒಂದು ಒಳ್ಳೆಯ ಉದ್ದೇಶಗಳನ್ನು ಅದಕ್ಕೆ ಕೂಡಿಸ್ಕೊಳ್ಬೇಕು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರ. ಆದರೆ ನಿಮ್ಮ ಜೊತೆಗಿರೋರು ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡಿಲ್ಲ. ಹಾಗಾಗಿ ಅವರ ಪಾಠ ಈಗ ಶುರುವಾಗಿದೆ. ಖಂಡಿತ ಅವರಿಗೂ ಕೂಡ ಕೆಲವು ಪಾಠಗಳು ಮನವರಿಕೆ ಆಗಿ ಅವರು ನಿಮ್ಮ ಒಂದು ಎನರ್ಜಿಗೆ ಸೇರಿಕೊಳ್ತಾರೆ. ಆಗ ಆ ಕುಟುಂಬ ಶಾಂತವಾಗಿ ಸರಳವಾಗಿ ಒಂದು ಸಂತೋಷದಿಂದ ಮುಂದೆ ಹೋಗುತ್ತೆ. ಅದರ ಸಿದ್ಧತೆ ಈ ಸಮಯದಲ್ಲಿ ನಡೀತಾ ಇದೆ. ನಿಮ್ಮ ಪ್ರಾರ್ಥನೆ ಯಾವುದೂ ಕೂಡ ವ್ಯರ್ಥ ಆಗಿಲ್ಲ. ಬಾಬಾ ನಿಮ್ಮ ಜೊತೆಗಿದ್ದಾರೆ. ಹಾಗಾಗಿ ಇಲ್ಲಿ ನೀವು ಏನು ಒಂದು ಮಂತ್ರ ಪಠಣ ಮಾಡ್ತಾಯಿದ್ರು, ಇಲ್ಲ ಸಾಯಿ ಸಚ್ಚರಿತ್ರೆ ಪಾರಾಯಣ ಮಾಡ್ತಾಯಿದ್ರು, ಹಾಗೆ ಅವರ ಹೆಸರಲ್ಲಿ ಸೇವೆ ಮಾಡ್ತಾಯಿದ್ರು, ಅದು ಯಾವುದೂ ಕೂಡ ವ್ಯರ್ಥ ಆಗಿಲ್ಲ. ಅದೆಲ್ಲವೂ ನಿಮ್ಮದೇ ಕರ್ಮದಲ್ಲಿರೋ ಒಂದಿಷ್ಟು ಬ್ಲಾಕೇಜ್ಗಳನ್ನು ರಿಮೂವ್ ಮಾಡಲಿಕ್ಕೆ ಸಹಾಯ ಮಾಡಿಕೊಡ್ತಾ ಇದೆ. ಅಂದರೆ ಗುರುವು ನಿಮಗೆ ದಾರಿ ತೋರಿಸ್ತಾ ಇದ್ದಾರೆ. ಈ ರೀತಿಯ ಒಂದು ಉದ್ದೇಶಗಳನ್ನು ಒಳಗೊಂಡಾಗ ನಿನ್ನ ಜೀವನದಲ್ಲಿರುವ ದೋಷಗಳನ್ನು ನಾನು ಹೀರಿಕೊಳ್ಳಲು ಸುಲಭವಾಗುತ್ತೆ ಅನ್ನೋ ರೀತಿಯಲ್ಲಿ ಅವರು ನಿಮಗೆ ಹೇಳ್ತಾ ಇದ್ದಾರೆ, ಗೈಡ್ ಮಾಡ್ತಾ ಇದ್ದಾರೆ. ಅದು ನಿಮಗೆ ಅರ್ಥ ಆಗದೇ ಇರ್ಬೋದು, ಆದರೆ ನೀವು ಕಾರ್ಯರೂಪಕ್ಕೆ ಅವುಗಳನ್ನು ತರ್ತಾ ಇದ್ದೀರಾ. ಯಾರನ್ನೋ ನೋಡಿದ ತಕ್ಷಣ ನಿಮ್ಮಲ್ಲಿ ದಯೆ, ಕರುಣೆ, ಪ್ರೇಮ ಉತ್ಪತ್ತಿ ಆಗ್ತಾಯಿದೆ. ಅವರಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಅನಿಸ್ತಾ ಇದೆ ಅಂದರೆ ಸಾಯಿಯ ಗುಣಗಳು ನಿಮ್ಮಲ್ಲಿ ಈಗಾಗಲೇ ಬಂದಿದ್ದಾವೆ. ಅಂದರೆ ಅವರು ನಿಮ್ಮ ಮೂಲಕ ಕಾರ್ಯಪ್ರವೃತ್ತರಾಗಿ ಆ ಕೆಲಸಗಳನ್ನು ನಿಮ್ಮ ಮೂಲಕ ಮಾಡಿಸಿ ನಿಮ್ಮ ಒಂದು ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮವನ್ನು ಕಳೀತಾ ಇದ್ದಾರೆ, ಒಳ್ಳೆಯದನ್ನು ಕೂಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಬ್ಯಾಲೆನ್ಸ್ ಎನರ್ಜಿಯನ್ನು ತೋರಿಸ್ತಾ ಇದೆ. ಹಾಗಾಗಿ ಬ್ಯಾಲೆನ್ಸ್ ಆಗಿದೆ. ಈಗ ಅದರಲ್ಲಿ ಯಾವುದಾದ್ರೂ ಒಂದು ಏರಿಳಿತ ಕಂಡ ತಕ್ಷಣ ಖಂಡಿತ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಂಡಿದ್ರು ಅದು ನಡೆಯುತ್ತೆ. ಅಲ್ಲಿಗೆ ಒಳ್ಳೆಯದೇ ಬ್ಯಾಲೆನ್ಸ್ ಆಗಬೇಕು, ಹೆಚ್ಚಾಗಬೇಕು, ಕೆಟ್ಟದೇ ಕಡಿಮೆ ಆಗಬೇಕು. ಆ ರೀತಿಯಾಗಿ ನಿಮ್ಮ ಬಗ್ಗೆ ಬಾಬಾ ತುಂಬ ದೃಷ್ಟಿ ಇಟ್ಟು ಗಮನ ಹರಿಸಿ ನಿಮಗೆ ಶಿಕ್ಷಣ, ಒಂದು ಮಾರ್ಗದರ್ಶನ, ಹಾಗೆ ನಿಮ್ಮನ್ನು ಮುಂದೆ ತಗೊಂಡು ಹೋಗುವ ಕೆಲಸವನ್ನು ಸಿದ್ಧತೆಯನ್ನು ಮಾಡ್ತಿದ್ದಾರೆ. ಕಾಣದ ಕೈಗಳ ಶಕ್ತಿ ನಿಮಗೆ ಇಲ್ಲಿ ಗೊತ್ತಾಗ್ತಿಲ್ಲ, ನಿಮ್ಮ ಅನುಭವಕ್ಕೆ ಬರ್ತಾ ಇಲ್ಲ. ಆದರೆ ಖಂಡಿತ ನಿಮ್ಮ ಏನು ಒಂದು ಒಳ್ಳೆಯ ಪ್ರಯತ್ನ ಇದೆಯಲ್ಲ ಅದು ಯಾವುದೂ ಕೂಡ ವ್ಯರ್ಥ ಆಗಿಲ್ಲ. ಆದರೆ ಅದರಲ್ಲಿ ಬ್ಲಾಕೇಜ್ಗಳು, ಅಡ್ಡಿ ಆತಂಕಗಳು ಕೆಲವೊಂದು ಸರಿ ಇದೆ. ಅಂದರೆ ಅಲ್ಲಿ ಪಾಠ ಸಿಗ್ತಾ ಇದೆ, ಇಲ್ಲ ಅವರು ಯಾರು ನಿಮಗೆ ಆ ರೀತಿ ಒಂದು ಬ್ಲಾಕೇಜ್ಗಳನ್ನು ಉಂಟು ಮಾಡ್ತಿದ್ದಾರಲ್ಲ ಅವರ ಕರ್ಮ ಈ ಸಮಯದಲ್ಲಿ ಒಂದು ಶಿಕ್ಷೆಯನ್ನು ಪಡೆದುಕೊಳ್ಳುವ ಸಮಯ ಬಂದಿದೆ. ಹಾಗಾಗಿ ಈ ರೀತಿಯಾಗಿ ಸ್ವಲ್ಪ ವ್ಯತ್ಯಾಸ ಆಗಿದೆ, ಆದರೆ ಖಂಡಿತ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತಾ ಇದೆ. ಮನೆಯಲ್ಲಿ ಯಾವುದೋ ಒಂದು ವಿಚಾರಕ್ಕೆ ತುಂಬ ಕಿರಿಕಿರಿ ಆಗ್ತಾ ಇದೆ, ಅವ್ರು ಮಾಡ್ತಾ ಇದ್ದಾರೆ. ಅದರಿಂದ ನಿಮಗೆಲ್ಲೋ ಒಂದು ರೀತಿಯಲ್ಲಿ ಇರುಸು ಮುರುಸು ಆಗ್ತಾ ಇದೆ, ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ ಅಂತೇಳಿ ಅನ್ನಿಸ್ತಾ ಇದೆ. ಅಂದರೆ ಇಲ್ಲಿ ನಿಮ್ಮ ರೀತಿಯಲ್ಲಿ ನೀವು ಯೋಚಿಸ್ತಾ ಇದ್ರಿ, ಆದರೆ ಅವರ ಪರಿಸ್ಥಿತಿ ಕೂಡ ಅಲ್ಲಿ ಏನೋ ಆಗಿದೆ. ಅವ್ರ ಮನಸ್ಸಿಗೆ ಏನೋ ಅವ್ರು ಮಾಡಿದ ಒಂದು ವಿಚಾರ ತಪ್ಪಿದೆ, ತೆಗೆದುಕೊಂಡ ಒಂದು ತೀರ್ಮಾನ ತಪ್ಪಿದೆ, ಇಲ್ಲ ಅವರು ಕೆಲವೊಂದು ವಿಚಾರಗಳನ್ನು ಸಂಭಾಳಿಸೋಕ್ಕಾಗ್ತಾ ಇಲ್ಲ ಸಮಯದಲ್ಲಿ. ಹಾಗಾಗಿ ಆ ಮನಸ್ಥಿತಿ ಅವರನ್ನು ಒಳಗೆ ಕಾಡ್ತಾ ಇದೆ. ಅದಕ್ಕೋಸ್ಕರ ಅವರು ಈ ರೀತಿಯಾಗಿ ಮೇಲ್ಮುಖವಾಗಿ ತೋರಿಸ್ಕೊಳ್ತಾ ಇದ್ದಾರೆ. ಅಗಾಧವಾದ ನೋವು ಅವರಲ್ಲೂ ಇದೆ, ಆದರೆ ನೀವು ಅವ್ರ ಒಳಗಿರುವ ನೋವನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ಹೊರಗಿರುವ ಅವರ ಸಿಟ್ಟನ್ನು ನೋಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ. ಸ್ವಲ್ಪ ನೀವು ಅವರಿಗೆ ಸಮಾಧಾನವಾಗಿ ಸಂಯಮದಿಂದ ಸಹಕರಿಸಿದರೆ ಖಂಡಿತವಾಗಿ ಅವರಲ್ಲಿರುವ ನೋವು ಹೊರಗೆ ಬರುತ್ತೆ. ಅದರಿಂದ ಮತ್ತೆ ಇಲ್ಲಿ ಸಮಾನವಾದ ಒಂದು ಮನಸ್ಥಿತಿಯನ್ನು ನೀವಿಬ್ಬರು ಹೊಂದಿಕೊಳ್ಳುವ ರೀತಿಯಲ್ಲಿ ಕಾಣ್ಬೋದು ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತದೆ. ಅಂದರೆ ಕೆಲವೊಂದು ಸಾರಿ ನೀವು ಅಂದ್ಕೊಂಡಿದ್ದೇ ಸರಿ ಇರೋದಿಲ್ಲ, ಅವ್ರು ಮಾಡ್ತಾ ಇರೋದು ಕೂಡ ತಪ್ಪೇ ಇರೋದಿಲ್ಲ. ಎರಡೂ ಕೂಡ ಅಲ್ಲಿ ಏನೋ ಒಂದು ಅರ್ಥವನ್ನು ಹೊಂದಿರುತ್ತೆ, ಅಂದರೆ ಮರ್ಮವನ್ನು ಹೊಂದಿರುತ್ತೆ, ಅದು ನಿಮಗೆ ಅರ್ಥ ಆಗ್ತಾ ಇರೋದಿಲ್ಲ. ಹಾಗಾಗಿ ಕೆಲವೊಂದು ಸಾರಿ ಸ್ವಲ್ಪ ಶಾಂತಯುತವಾಗಿ ನೀವಿದ್ದಾಗ ಖಂಡಿತವಾಗಿ ಆ ಸತ್ಯ ಹೊರಗೆ ಬರುತ್ತೆ. ಅಂದರೆ ಕೆಲವರ ಎನರ್ಜಿ ಪ್ರಕಾರ ಯಾವ ರೀತಿ ಒಂದು ಮುಗ್ಧ ಜನರು ನಿಮಗೆ ಎದುರಾಗ್ತಾರೋ ಅಲ್ಲಿ ಸಾಫ್ಟ್ ಆಗಿರಿ. ಹಾಗೆ ಯಾರು ನಿಮ್ಮ ಹತ್ರ ಹಾರ್ಡಾಗಿ ಬಿಹೇವ್ ಮಾಡ್ತಾ ಇದ್ದಾರೆ, ಅಂದರೆ ಕೆಟ್ಟದಾಗಿ ರೂಢಾಗಿ ಒಂದು ವರ್ತನೆ ಮಾಡ್ತಾ ಇದ್ದಾರೆ, ಅಂದರೆ ಅವ್ರ ಹತ್ರ ನೀವು ಖಡ್ಗದ ಒಂದು ಮೊನಚು ಹೇಗಿರುತ್ತಲ್ಲ, ಅಂದರೆ ಅದು ಎಷ್ಟು ಶಾರ್ಪ್ನೆಸ್ ಇರುತ್ತಲ್ಲ ಆ ರೀತಿಯಾಗಿ ನಿಮ್ಮ ಒಂದು ಮಾತಿರಲಿ, ಆ ಒಂದು ದೃಷ್ಟಿ ಇರಲಿ. ಖಂಡಿತ ಆ ದೃಷ್ಟಿಗೆ ಅವರು ಹಿಂದೆ ಸರಿತಾರೆ ಅನ್ನೋ ರೀತಿಲಿ ಬರ್ತಾ ಇದೆ. ಅಂದರೆ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ಎಲ್ಲರ ಜೊತೆ ಒಂದೇ ರೀತಿ ಇರುವುದು ತಪ್ಪು ಕಂದ, ನಿನ್ನ ಸುತ್ತ ಒಂದು ಬೌಂಡ್ರಿ ಇರಲಿ. ಯಾರನ್ನು ಎಲ್ಲಿಡಬೇಕು, ಎಷ್ಟರ ಮಟ್ಟಿಗೆ ನೀವು ಅವರ ಒಂದು ವಿಚಾರವನ್ನು ತಗೊಳ್ಬೇಕು, ನೀವು ಅವರಿಗೆ ಯಾವ ರೀತಿ ಸ್ಪಂದಿಸಬೇಕು ಅನ್ನೋದನ್ನು ನೀನು ಸ್ವಲ್ಪ ಬುದ್ಧಿವಂತಿಕೆಯಿಂದ ನೀವು ಬ್ಯಾಲೆನ್ಸ್ ಮಾಡಬೇಕು. ಸಮತೋಲನದಲ್ಲಿ ಆ ಎನರ್ಜಿನ ಇಟ್ಕೊಂಡಾಗ ಖಂಡಿತವಾಗಿಯೂ ನಿಮಗೆ ಕೆಲವೊಂದು ಸೂಚನೆಗಳು ಸಿಗ್ತವೆ. ಆಗ ಅದರ ಆಧಾರದ ಮೇಲೆ ನೀವು ಕೆಲವು ಬೆಳವಣಿಗೆಯನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ರೀತಿಯಲ್ಲಿ ಗುರು ಎಚ್ಚರಿಸ್ತಾ ಇದ್ದಾರೆ. ಅಂದರೆ ತುಂಬ ಒಳ್ಳೆಯವರಾಗಿರೋದು ಕೂಡ ಅಷ್ಟು ಸರಿಯಲ್ಲ, ಅದು ಕೆಲವರು ನಿಮ್ಮನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಕಾರಣವಾಗ್ಬಿಡುತ್ತೆ. ಹಾಗಾಗಿ ಹುಷಾರಾಗಿರಿ ಎನ್ನುವ ಒಂದು ಸಂದೇಶವನ್ನು ಕೂಡ ಇಲ್ಲಿ ಗುರುವು ಕೊಡ್ತಾ ಇದ್ದಾರೆ. ಅಂದರೆ ಈ ರೀತಿ ಜನರು, ಇಲ್ಲ ಈ ರೀತಿಯ ಒಂದು ಎನರ್ಜಿ ನಿಮಗೆ ಕನೆಕ್ಟ್ ಆಗ್ಬೋದು, ಈಗಾಗಲೇ ಕನೆಕ್ಟ್ ಆಗಿರ್ಬೋದು. ಹಾಗಾಗಿ ಎಚ್ಚರಿಕೆ ಸಂದೇಶ ಸಿಗ್ತಾ ಇದೆ. ಕೆಲವರ ಎನರ್ಜಿ ಪ್ರಕಾರ ನಿಮ್ಮ ಪೂರ್ವಜರಿಂದ ಆದ ತಪ್ಪನ್ನು ನೀವು ಸರಿಪಡಿಸಿದಿರ. ಅಂದರೆ
ಕುಲದೇವಿಯ ಒಂದು ಪ್ರಸನ್ನತೆಗೆ ನೀವು ಕಾರಣರಾಗಿರ್ಬೋದು. ಅಂದರೆ ಅವರೆಲ್ಲೋ ಆ ಕುಲದೇವಿಗೆ ಅಪಚಾರ ಮಾಡಿದರು, ಇಲ್ಲ ಮರ್ತಿದ್ರು, ಇಲ್ಲ ಯಾವುದೋ ರೀತಿ ಒಂದು ಕೆಟ್ಟ ಕರ್ಮಕ್ಕೆ ಕಾರಣರಾಗಿದ್ರು. ಆ ರೀತಿಯಾದ ಒಂದು ಎನರ್ಜಿ ಒಂದು ಶಾಪವಾಗಿ ನಿಮ್ಮ ಕುಟುಂಬದ ಮೇಲೆ ಪರಿಣಾಮ ಬೀರುತ್ತೆ. ಆದರೆ ನಿಮ್ಮ ಒಂದು ಆಧ್ಯಾತ್ಮಿಕ ಪಯಣ, ನಿಮ್ಮಲ್ಲಾದ ಒಂದು ದಯೆ, ಕರುಣೆ, ಪ್ರೇಮ, ಸೇವೆಯ ಮನೋಭಾವದಿಂದ ಗುರುವು ನಿಮಗೆ ಆ ರೀತಿ ಹೋಗಲಿಕ್ಕೆ ದಾರಿ ಮಾಡಿ ನಿಮ್ಮ ಪೂರ್ವಜರಲ್ಲಿ ಇದ್ದ ಒಂದು ಬ್ಲಾಕೇಜ್ ಎನರ್ಜಿನ ರಿಮೂವ್ ಮಾಡಿದ್ದಾರೆ. ಇದರಿಂದ ನಿಮ್ಮ ಜೀವನದಲ್ಲಿ ಈಗ ಪ್ರಗತಿ ಕಾಣುತ್ತೆ. ಮುಂದೆ ಏನು ಅಡ್ಡಿ ಆತಂಕಗಳಿದ್ವು, ಯಾವ ಕನಸು ಈಡೇರಲಿಲ್ಲಲ್ಲ, ಅದು ಸಂತಾನ, ಮದುವೆ, ಆ ಕನಸು ಸದ್ಯದರಲ್ಲಿ ಈಡೇರುತ್ತೆ. ಯಾಕಂದರೆ ಅದು ಕೆಲವೊಂದು ನಿಮ್ಮ ಪೂರ್ವಜರಿಂದ ಆದ ತಪ್ಪುಗಳ ಎನರ್ಜಿನ ಇಲ್ಲಿ ಸೂಚಿಸ್ತಾ ಇತ್ತು. ಹಾಗಾಗಿ ಈಗ ಅದು ರಿಮೂವ್ ಆಗಿದೆ ನಿಮ್ಮಿಂದ. ಅಂದರೆ ಗುರುವು ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ನಿಮಗೆ ಏನು ಆಗಿದೆ ಅಂತ ಹೇಳಿ ಕೆಲವೊಂದು ಸಾರಿ ಗೊತ್ತಾಗ್ತಾ ಇರೋದಿಲ್ಲ. ನೀವೀಗ ಗುರುವಿನ ಶರಣದಲ್ಲಿರೋದ್ರಿಂದ ಗುರುವು ಹಿಂದೆ ಏನು ನಡೆದಿತ್ತು, ಮುಂದೆ ನಿಮಗೆ ಏನು ಆಗಬೇಕು ಅನ್ನೋ ಆಸೆ ಇದೆ, ಅದರ ಮಧ್ಯೆ ಇರುವ ಒಂದು ಬ್ಲಾಕೇಜ್ಗಳನ್ನು ಹೇಗೆ ಕಳೆದುಕೊಳ್ಳೋಕ್ಕೆ ನಿಮಗೆ ಸಹಾಯ ಮಾಡಬೇಕು ಅನ್ನೋದನ್ನು ನಿಮ್ಮ ಮೂಲಕವೇ ಕಾರ್ಯನಿರ್ವಹಿಸಿ ನೀವು ಅದನ್ನು ಕಳ್ಕೊಳ್ಳೋಕ್ಕೆ ಸಹಾಯ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಕೆಲವರು ನಿಮ್ಮ ಜೀವನದಿಂದ ದೂರ ಹೋಗ್ತಾರೆ, ಕೆಲವು ವಿಚಾರಗಳನ್ನು ನೀವೇ ಇಗ್ನೋರ್ ಮಾಡ್ತೀರಾ. ಹಾಗೆ ಆಧ್ಯಾತ್ಮಿಕ ಪಯಣದಲ್ಲಿ ನೀವೀಗ ಸುರಕ್ಷಿತವಾಗಿದ್ದೀರಾ ಅನ್ನೋ ರೀತಿಯಲ್ಲಿ ಅನುಭವವನ್ನು ಫೀಲ್ ಮಾಡ್ತಾ ಇದ್ದೀರಾ. ಹಾಗೆ ನೀವು ಮಾಡ್ತಾ ಇರುವ ಪೂಜೆ, ವ್ರತ ಅವೆಲ್ಲೋ ಒಂದು ರೀತಿಯಲ್ಲಿ ನಿಮಗೆ ನೆಮ್ಮದಿಯ ನಿದ್ರೆಯನ್ನು ತರ್ತಾ ಇದ್ದಾವೆ. ಅಂದರೆ ಯಾರಿಗೋ ನಾನು ಮೋಸ ಮಾಡಿಲ್ಲ, ಹಾಗಾಗಿ ನಾನು ನೆಮ್ಮದಿಯ ನಿದ್ದೆ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಅನುಭವ, ಅಂದರೆ ಅಷ್ಟು ಸುಖದ ನಿದ್ರೆ ನೀವೀಗ ಹೊಂದುತ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ನಿಮ್ಮ ಪೂರ್ವಜರು ಹೊತ್ತಿದ್ದ ಒಂದು ಶಾಪವನ್ನು ರಿಮೂವ್ ಮಾಡಿದ್ದೀರ ಅಂಥ ಶಕ್ತಿ, ಅದರ ಆತ್ಮದ ಉದ್ದೇಶವೇ ಅದಾಗಿತ್ತು. ಹಾಗಾಗಿ ನೀವು ಅದೇ ಉದ್ದೇಶವನ್ನು ಇಟ್ಕೊಂಡು ಜನ್ಮ ತಾಳಿದರೆ ಆ ಉದ್ದೇಶ ಈಗ ಪೂರ್ಣಗೊಂಡಿದೆ. ಖಂಡಿತ ನಿಮ್ಮ ಜೀವನದಲ್ಲಿ ಈಗ ನಿಮ್ಮ ಕುಟುಂಬದಲ್ಲಾಗಿರ್ಬೋದು, ಯಾರಿಗಾದರೂ ಆಗಿರ್ಬೋದು, ಒಂದು ಸಂತಾನ ಆಗಿಲ್ಲ, ಮದುವೆ ಆಗಿಲ್ಲ, ಇನ್ನೂ ಒಂದು ಅನಾರೋಗ್ಯದ ಸಮಸ್ಯೆಯಿಂದ ನರಳಾಡ್ತಾ ಇದ್ರು, ತುಂಬ ಆಸ್ಪತ್ರೆ ಸುತ್ತಿದ್ರು ಕೂಡ ಏನೂ ಪರಿಣಾಮ ಬೀರಲಿಲ್ಲ, ಇಲ್ಲ ಅವರು ದುಶ್ಚಟಗಳಿಗೆ ಅಡಿಕ್ಟ್ ಆಗಿದ್ರು ಅಂದರೆ ಖಂಡಿತ ಈಗ ಮದುವೆ ಆಗ್ಬೋದು, ಸಂತಾನ ಬರ್ಬೋದು, ಹಾಗೆ ಆ ಒಂದು ದುಶ್ಚಟದಿಂದ ಅವರೇ ಹೊರಗೆ ಬರ್ಬೋದು, ಬಿಟ್ಬಿಡ್ಬೋದು. ಈ ರೀತಿ ಕಾಣಿಸುತ್ತೆ. ಅಂದರೆ ಈಗ ನೀವು ಆ ಶಾಪದಿಂದ ಅವರನ್ನು ಮುಕ್ತಗೊಳಿಸಿದ್ದೀರ ಅಂಥ ಒಂದು ಸೋಲ್ ಎನರ್ಜಿ. ಅಂದರೆ ನೀವು ಅದೇ ಉದ್ದೇಶವನ್ನು ಇಟ್ಕೊಂಡು ಬಂದಿದ್ರಿ, ನಮ್ಮ ಪೂರ್ವಜರಿಂದ ಇಂಥದ್ದೊಂದು ತಪ್ಪಾಗಿದೆ, ಇದರಿಂದ ನಮ್ಮ ಪೀಳಿಗೆ ನರಳಾಡ್ತಾ ಇದೆ, ಹಾಗಾಗಿ ಅದರ ಒಂದು ಬ್ಲಾಕೇಜ್ಗಳನ್ನು ನಾನು ರಿಮೂವ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಬಂದಿದ್ರಿ. ಅದೇ ಪ್ರಕಾರ ನೀವು ಪೂಜೆ ಪುನಸ್ಕಾರ, ಗುರುವಿನ ಒಂದು ಎನರ್ಜಿಗೆ ಕನೆಕ್ಟ್ ಆಗಿ ಆಧ್ಯಾತ್ಮಿಕದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡು ಒಂದು ಒಳ್ಳೆಯ ಧರ್ಮ ಕಾರ್ಯವನ್ನು, ಸೇವೆ ಕಾರ್ಯವನ್ನು, ಪ್ರೇಮ, ದಯೆ, ಕರುಣೆ, ಪ್ರಕೃತಿಯ ಜೊತೆ ಆಗಿರ್ಬೋದು, ಪ್ರಾಣಿ ಪಕ್ಷಿಗಳ ಜೊತೆ ಆಗಿರ್ಬೋದು, ಹಾಗೆ ಒಂದು ನಿಸ್ಸಹಾಯಕರ ಜೊತೆ ಆಗಿರ್ಬೋದು, ಮನುಷ್ಯತ್ವ, ಮಾನವೀಯತೆಯಿಂದ ವರ್ತಿಸಲಿಕ್ಕೆ ಶುರುವಾದ ಕ್ಷಣದಿಂದ ನೀವು ಒಳ್ಳೆಯದನ್ನು ಕೂಡ್ತಾ ಬಂದ್ರಿ. ಬ್ಲಾಕೇಜ್ಗಳು ಅಂದರೆ ಶಾಪ ಆಗಿತ್ತಲ್ಲ, ಅದನ್ನು ಕಳೀತಾ ಬಂದ್ರಿ. ಹಾಗಾಗಿ ಈಗ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಂಡಿದ್ದೀರಲ್ಲ ಅದು ನಡೆಯುತ್ತೆ. ಅವರ ಜೀವನದಲ್ಲಿ ಒಂದು ಸಂತೋಷ ಸಿಗುತ್ತೆ, ಅದರಿಂದ ನೀವು ಕೂಡ ಸಂತೋಷ ಪಡ್ತೀರ. ಅಂದರೆ ಆದಷ್ಟು ಬೇಗನೆ ನಿಮ್ಮ ಕುಟುಂಬ ಒಂದು ಶುಭ ಒಂದು ಸಮಾರಂಭವನ್ನು ಆಚರಿಸುತ್ತೆ. ಅದು ಯಾವುದೋ ಒಂದು ರೀತಿಯಲ್ಲಿ ಮದುವೆ, ಸಂತಾನದ ಒಂದು ಸಂತೋಷದ ಸಿಹಿ ಸುದ್ದಿ ಆಗಿರ್ಬೋದು, ಹಾಗೆ ಕೆಲಸ ಸಿಗ್ಬೋದು, ಹಾಗೆ ಪರಿವರ್ತನೆ ಸಿಗ್ಬೋದು, ಅನಾರೋಗ್ಯ ಸುಧಾರಣೆಯಾಗಿ ನೀವು ಅದರಿಂದ ಚೇತರಿಸ್ಕೊಳ್ಬೋದು, ಅನಿರೀಕ್ಷಿತ ಹಣ ಬರ್ಬೋದು. ಅಂದರೆ ಯಾವುದೋ ಒಂದು ಬ್ಲಾಕೇಜ್ ಆಗಿತ್ತು ಒಂದು ಹಣದಲ್ಲಿ, ಅದು ನಿಮಗೆ ಗೊತ್ತೇ ಇರಲಿಲ್ಲ, ಆದರೆ ಆ ಹಣ ಈಗ ನಿಮ್ಮ ಕೈ ಸೇರುವ ಒಂದು ನಿಮ್ಮ ಪೂರ್ವಜರದ್ದಾಗಿರ್ಬೋದು, ಸೊತ್ತಾಗಿರ್ಬೋದು, ಈ ರೀತಿಯಾಗಿ ಒಂದು ಎನರ್ಜಿ ಕನೆಕ್ಟ್ ಆಗ್ತಾ ಇರೋದ್ರಿಂದ ಆ ಹಣ ನಿಮ್ಮನ್ನು ಹುಡುಕಿ ಬರುತ್ತೆ. ನಿಮಗೆ ಆಕಸ್ಮಿಕ ಅನಿಸ್ಬೋದು, ಆದರೆ ಅದು ನಿಶ್ಚಿತ, ಅದು ನಿಮ್ಮದೇ ಆಗಿತ್ತು, ಹಾಗಾಗಿ ನಿಮ್ಮ ಬಳಿ ಅದು ಬರ್ತಾ ಇದೆ. ಅಂದರೆ ನಿಮ್ಮದೇ ಆಗಿದ್ದು ₹1 ಯಾರ ಹತ್ರನಾದ್ರು ಇದ್ದರೆ ಅದು ಬಂದೇ ಬರುತ್ತೆ. ನಿಮ್ಮದಲ್ಲದ್ದು ನಿಮ್ಮ ಹತ್ರ ₹1000 ಇದ್ದರೂ ಅದು ಅವರಿಗೆ ಮರಳಿ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಕೆಲವೊಂದು ಸಾರಿ ಈ ರೀತಿ ವ್ಯತ್ಯಾಸಗಳು ಆಗ್ತಾನೆ ಇರುತ್ತೆ. ಒಂದೊಂದು ಸಾರಿ ನಿಮಗೆ ದಾರಿಯಲ್ಲಿ ಹೋಗಬೇಕಾದ್ರೆ 10,000 ಸಿಗ್ಬೋದು, ಅದರಿಂದ ನೀವು ಖುಷಿ ಆಗ್ತೀರಾ. ಅದೇ ನಿಮ್ಮ ಹತ್ರ ಇರೋದು ಏನಾದರೂ ಒಂದು ಕಳೆದು ಹೋದಾಗ ನೀವು ದುಃಖ ಆಗ್ತೀರಾ. ಅಂದರೆ ಇಲ್ಲಿ ನೀವು ದುಃಖ ಪಡೋ ಅವಶ್ಯಕತೆಯೂ ಇಲ್ಲ, ಸಂತೋಷ ಪಡೋ ಅವಶ್ಯಕತೆಯೂ ಇಲ್ಲ. ಕೆಲವೊಂದು ಸರಿ ಕಾರಣ ಇಲ್ಲದೆ ಏನೂ ನಡೆಯೋದಿಲ್ಲ. ಆ ಸಮಯಕ್ಕೆ ಸರಿಯಾಗಿ ಅನುಗುಣವಾಗಿ ಅದು 10,000 ಸಿಕ್ಕಿದೆ ಅಂದರೆ ಅದು ನಿಮ್ಮದೇ ಆದ ಒಂದು ಪುಣ್ಯದ ಗಂಟಾಗಿತ್ತು, ಆ ಸಮಯದಲ್ಲಿ ಅದು ಸಿಕ್ಕಿರುತ್ತೆ. ಹಾಗೆ ನೀವೇನಾದರೂ ಕಳ್ಕೊಂಡಿದ್ದೀರಾ ಅಂದರೆ ಅದು ಯಾರಿಗೋ ಸಿಗಬೇಕಾಗಿತ್ತು, ಅದು ಅವರಿಗೆ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ನೀವು ಸಮಾಧಾನವಾಗಿ ಕೆಲವೊಂದು ವಿಚಾರಗಳನ್ನು ತಗೊಂಡಾಗ ಖಂಡಿತವಾಗಿಯೂ ಅಲ್ಲಿ ಒಳ್ಳೆಯದಾಗತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಆ ಒಂದು ಋಣ ತೀರ್ತು ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತಾ ಇದೆ. ಇವತ್ತು ನಿಮ್ಮ ಮನೆಗೆ ಒಬ್ಬ ಅತಿಥಿ ಬಂದಿದ್ದರು, ಅದರಿಂದ ನಿಮಗೆ ತುಂಬ ಖುಷಿಯಾಗಿದೆ. ಹಾಗೆ ಪ್ರಾಣಿ ಒಂದು ಸಾಕುವ ಒಂದು ಯೋಜನೆಯನ್ನು ಮಾಡ್ಕೊಂಡಿದ್ದೀರ, ಅದರಿಂದ ನಿಮಗೆ ತುಂಬ ಖುಷಿ ಆಗುತ್ತೆ ಅನ್ನೋದು ನಿಮ್ಮ ಆಸೆ. ಅದಕ್ಕೆ ತಕ್ಕ ಹಾಗೆ ಆ ಪಕ್ಷಿ ಆಗಿರ್ಬೋದು, ಆ ಪ್ರಾಣಿ ಆಗಿರ್ಬೋದು ನಿಮ್ಮ ಮನೆಗೆ ಬಂದರೆ ಅದರಿಂದ ನೀವು ತುಂಬ ಹೀಲ್ ಆಗ್ತೀರಾ. ಅಂದರೆ ಯಾವ ರೀತಿ ಅಂದರೆ ಅದೊಂದು ಗಿಡ ತಂದು ನೆಡ್ತಾ ಇದ್ದೀರೋ, ಇಲ್ಲ ಒಂದು ನಾಯಿ ತಂದು ಸಾಕ್ತಿರೋ, ಇಲ್ಲ ಯಾವುದೋ ಒಂದು ಪ್ರಾಣಿ, ಹಾಗೆ ಒಂದು ಪಕ್ಷಿ ನಿಮ್ಮ ಮನೆ ಹತ್ರ ಬಂದು ದಿನನಿತ್ಯ ನೀವು ಹಾಕುವ ಅಕ್ಕಿ ಕಾಳನ್ನು ತಿಂದು ಹೋಗ್ತಾ ಇದೆ ಅಂದರೆ ಆ ಪ್ರಾಣಿ ಪಕ್ಷಿ ನಿಮ್ಮ ಹತ್ರ ಅಕ್ಕಿ ಕಾಳನ್ನು ತಿಂದು ಹೋಗ್ತಾ ಇದ್ದೇವೆ ನೀವು ಹಾಕಿದ್ದು ಅಂದರೆ ಖಂಡಿತ ಅದರ ಒಂದು ಬ್ಲೆಸ್ಸಿಂಗ್ ಎನರ್ಜಿ ಏನಾಗಿರುತ್ತೆ ಅಂದರೆ ನಿಮ್ಮಲ್ಲಿರುವ ದೋಷಗಳನ್ನು ಹೀಲ್ ಮಾಡೋದಾಗಿರುತ್ತೆ. ಒಟ್ಟಾರೆಯಾಗಿ
ಅದೇನೋ ಹೇಳ್ತಾರಲ್ಲ, ಉಂಡವರು ಹರಿಸೋದು ಬೇಡ, ನೊಂದವರು ಶಪಿಸೋದು ಬೇಡ ಅನ್ನೋ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಳ್ಳೆಯದು ತನ್ನಿಂದ ತಾನೇ ಎದುರಾಗ್ತದೆ. ಇದಕ್ಕೆಲ್ಲ ಕಾರಣ ನಿಮ್ಮ ಜೀವನದಲ್ಲಿ ಗುರು. ಅಂದರೆ ಅವರ ಶರಣದಲ್ಲಿ ಬಂದ ಮೇಲೆ ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯ ಒಂದು ಬ್ಲಾಕೇಜ್ಗಳಿತ್ತೋ ಅದನ್ನು ಕಳ್ಕೊಳ್ಳೋಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಹಾಗೆ ಒಳ್ಳೆಯದನ್ನು ಕೂಡಿದ್ದಾರೆ, ಕೆಟ್ಟದನ್ನು ಕಳೆದಿದ್ದಾರೆ. ಇದರಿಂದ ನಿಮ್ಮ ಜೀವನದಲ್ಲಿ ನಿಮಗೆ ಏನು ಬೇಕಾಗಿತ್ತೋ ಅದೀಗ ಸ್ಪಷ್ಟವಾಗಿ ಸಿಗುತ್ತೆ. ಹಾಗೆ ಏನು ಬೇಡ ಆಗಿತ್ತಲ್ಲ ಅದು ನಿಮ್ಮ ಜೀವನದಿಂದ ತೆಗೆದು ಹಾಕ್ತಾ ಇದ್ದಾರೆ. ನಿಮಗದು ಕಷ್ಟ ಆಗ್ಬೋದು, ಸ್ವಲ್ಪ ನೋವು ಕೊಡ್ಬೋದು, ಆದರೂ ಅದು ನಿಮಗೆ ಅನಗತ್ಯ ಆಗಿತ್ತು. ಎಲ್ಲೋ ಒಂದು ರೀತಿಯಲ್ಲಿ ಅದು ನಿಮಗೆ ಮುಂದೆ ತೊಗೊಂಡೋಗಿ ಕೂಡ ತುಂಬ ಮಾನಸಿಕವಾಗಿ ಹಿಂಸೆ ಕೊಡೋದಾಗಿತ್ತು. ಹಾಗಾಗಿ ಅದನ್ನು ನಿಮ್ಮ ಜೀವನದಿಂದ ಬಾಬಾ ಸ್ವತಃ ತೆಗೆದಿದ್ದಾರೆ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಈಗೂ ಕೂಡ ಸ್ವಲ್ಪ ಅಡೆತಡೆ ಆಗಿತ್ತು. ಅಂದರೆ 3 ತಿಂಗಳ ಹಿಂದೆಯೇ ಏನೋ ಆಗಬೇಕಾಗಿತ್ತು, ಅದು ಆಗಿರಲಿಲ್ಲ. ಅದರಲ್ಲಿ ತುಂಬ ಬಾಧೆಗಳು ಉಂಟಾದವು. ಈಗ ಅದರಲ್ಲಿ ನಾನು ಮುಂದೆ ಹೋಗ್ಬೋದಾ ಅಂದರೆ ಮುಂದೆ ಹೋಗಿ ಅನ್ನೋ ರೀತಿಯಲ್ಲೇ ಬರ್ತಾಯಿದೆ. ಯಾಕಂದರೆ ಈಗ ಅದಕ್ಕೆ ಸರಿಯಾದ ಸಮಯ. ಅಲ್ಲಿ ಒಂದು ಋಣ ಕಳಿಬೇಕಾಗಿತ್ತು. ಅವ್ರು ಯಾರೋ ದೂರ ಆದರೂ ಇಲ್ಲ, ಅಲ್ಲಿ ನಿಮ್ಮಿಂದ ಏನೋ ಬಿಟ್ಟು ಹೋಯಿತು ಅಂದರೆ ಅದರ ಋಣ ಅಷ್ಟೇ ಇತ್ತು. ಈಗ ನೀವೇ ನಿಮ್ಮ ಪ್ರಯಾಣವನ್ನು ಮುಂದುವರಿಬೇಕು, ಇನ್ನು ಉಳಿದವ್ರ ಜೊತೆ ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತಾಯಿದೆ ಸ್ನೇಹಿತರೆ. ಇವತ್ತಿನ ಟ್ಯಾರೋ ರೀಡಿಂಗ್ನ ಮಾಹಿತಿ ನಿಮ್ಮ ಮನಸ್ಸಿಗೆ ಹತ್ತಿರವಾಗಿದ್ದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.